ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳು, ಶಾಸಕರು ಹಾಗೂ ರೈತ ಮುಖಂಡರುಗಳು, ರೈತರು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಾಗಿ ಅಯ್ಯನಕೆರೆ, ಮದಗದಕೆರೆ ನೀರು ಉಪಯುಕ್ತವಾಗುವ ರೀತಿ ಮತ್ತು ಗೌರಿಹಳ್ಳ, ಗಂಗೆಹಳ್ಳ, ವೇದಾವತಿ ನದಿ ಬಗ್ಗೆ ಚರ್ಚಿಸಲಾಯಿತು. ಬರಪೀಡಿತ ಪ್ರದೇಶವಾದ ಸಕರಪಟ್ಟಣ ಹೋಬಳಿ ಅನ್ನದಾತರು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಹಾಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಚಿಕ್ಕಮಗಳೂರು ಎಂದರೆ ಮಲೆನಾಡು ಪ್ರದೇಶ. ಇಲ್ಲಿ ಕಡೂರು, ತರೀಕೆರೆ, ಅಜ್ಜಂಪುರ, ಚಿಕ್ಕಮಗಳೂರಿನ ತಾಲೂಕು ಕೂಡ ಬಯಲು ಸೀಮೆಗೆ ಸೇರಿದ ಪ್ರದೇಶವಾಗಿದೆ. ಹಾಗೆ ಇಲ್ಲಿ ರೈತಾಪಿ ವರ್ಗ, ದೊಡ್ಡ ದೊಡ್ಡ ಗ್ರಾಮಗಳಿರುವ ಊರುಗಳಿವೆ, ಜನಸಂಖ್ಯೆ, ಜಾನುವಾರು ಇರುವ ಸ್ಥಳ ಪ್ರದೇಶ, ಕುಡಿಯುವ ನೀರಿಗೂ ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳನ್ನು ರೈತರು ಹೇಳಿಕೊಂಡರು. ಹಾಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು, ಕಡೂರು ಶಾಸಕರಾದ ಆನಂದ್ರವರು ಕೂಡ ಭಾಗವಹಿಸಿ ಈ ರೈತರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿದ್ದಾರೆ. ಹಾಗೆ ಈ ಅನ್ನದಾತರ ಸಮಸ್ಯೆ ಬಗೆಹರಿಲೆಂದು ನಮ್ಮಲ್ಲೊಂದು ವರದಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳಗಡೆ ಇರ್ತಕ್ಕಂಥ ಬೋರ್ವೆಲ್ ಇಂದನೇ ನಮಗೆ ನೀರು ಬರ್ತಿರೋದು. ಆ ನೀರಿಲ್ಲ ಅಂತಂದ್ರೆ ನಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಜನಗಳಿಗೆ, ಜಾನುವಾರುಗಳಿಗೆ ಸಮಸ್ಯೆ ಆಗುತ್ತೆ. ಅದರಿಂದ ನಿಮಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತಿದ್ವಿ. ಹಿಂದೆನೂ ಅಷ್ಟೇ ಟಾಸ್ಕ್ ಫೋರ್ಸ್ ಗ್ರಾಂಟ್ ಇಂದ ಅಲ್ಲ, ನೀವೇನು ಹಣ ಸಂದಾಯ ಮಾಡಿದ್ರ ಆ ಗ್ರಾಂಟ್ ಅಲ್ಲಿ ಹುಲಿಕೆರೆನೂ ಸಹ ಟಾಪ್ ಲಿಸ್ಟ್ ಅಲ್ಲಿ ಇದೆ. ಅಂದ್ರೆ ಅಷ್ಟು ಬರಗಾಲ ಪೀಡಿತ ಪ್ರದೇಶ ಆಗಿರೋದ್ರಿಂದ ದಯಮಾಡಿ ಅದನ್ನ ನೀವೆಲ್ಲರೂ ನಿಮ್ಮ ಗಮನಕ್ಕೆ ತಗೊಂಡು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ವಿ. ದಯವಿಟ್ಟು ಆ ಕುಡಿಯೋ ನೀರಿಗೆ ಏನು ಈ ಯೋಜನೆ ಇದೆ ಅಷ್ಟಕ್ಕೆ ಮಾತ್ರ ನಮ್ಗೆ ಸಹಕಾರ ಮಾಡಿ ಅಂತೇಳಿ ಸಭೆ ಮುಖಾಂತರ ನಿಮಗೆ ಬೇಡಿಕೆಯನ್ನು ಮನವಿಯನ್ನು ಮಾಡ್ತೀನಿ. ಬೇಡಿಕೆಯನ್ನು ಅಲ್ಲ, ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಗೂ ಹಾಕಿದ್ರೆ ಬೇರೆ ಕೊಡುವುದು ಮಾನವ ಅಷ್ಟೇ. ಈ ಕೆರೆಗೆ ಶಾಶ್ವತ ನೀರಾವರಿ ತಂದರೆ ಎಲ್ಲರೂ ಸಕಾರಾತ್ಮಕ ಹೋಗಿ ಕಡತ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ನಮ್ಮ ಭಾವನೆ. ಇಲ್ಲಿ ಯಾರು ಗುದ್ದಾಟ ಒಂದಾಗಲಿ ನಮಗೆ ಗೊತ್ತು ಬರ್ತಾ ಇದೆ. ನಮ್ಮ ಏನು ಪಾಣ ಪಂಚಾಯತಿ ವ್ಯಾಪ್ತಿಯಲ್ಲೂ ಸಹ ಬೋರು ಅಂತರ್ಜಲ ಕುಸಿತು. ಎಲ್ಲ ಟೈಮ್ ಈಗ ಕೆರೆ ಮಳೆ ನೀರು ಹೋದ್ರೆ ಕೆರೆ ಹರಿಯೋದೇ ಇಲ್ಲ. ಇನ್ನು ನಮಗೂ ಬರಗಾಲ ಬಂದಂಗೆ ಸಕರಪಟ್ಟಣ ಹೋಬಳಿಲಿ ಅಂತಲ್ಲ, ಕಡೂರು ತಾಲೂಕು ಎಷ್ಟು ಹಳ್ಳಿ ಸಿರ್ತೋ ಅಷ್ಟಳ್ಳಿನೂ ಬರಗಾಲ ಪೀಡಿತ ಪ್ರದೇಶ. ಮಳೆ ಆಶ್ರಯದಲ್ಲೇ ಜೀವನ ಮಾಡ್ತಾರೆ. ಇವತ್ತು ಬೇಟೆಕೆರೆ, ನಾಗಹಳ್ಳಿ ಕೆರೆಗೆ ನೀರು ಕೊಡೋಕೆ ಸಲುವಾಗಿ ಇಷ್ಟು ಗುದ್ದಾಡ್ತಾರೆ. ನಾಳೆ ಬ್ಯಾಂಗ್ಳೂರ್ ಗ್ರಾಮದವರು, ಆ ಕಡೆ ಭಾಗದವರು ನಮಗೂ ನೀರು ಕೊಡಿ, ಅವ್ರಿಗೆ ಕೊಟ್ಟಂಗೆ ಅಂತ ಇಲ್ಲಿ ಎಲ್ಲರೂ ಗುದ್ದಾಟಕ್ಕೆ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ನಮಗೆ ಇರೋ ವಾಸ್ತವ ಸ್ಥಿತಿ. ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಡಂಗಿಲ್ಲ, ನಾವು ಬ್ಯಾಡ ಅಂತೆಲ್ಲ ಬಿಡುವಂಗಿಲ್ಲ ಅನ್ನೋ ಪರಿಸ್ಥಿತಿ. ದಯಮಾಡಿ ಈ ಪ್ರಾಜೆಕ್ಟು ನಮ್ಮ ಅನಿಸಿಕೆ ಪ್ರಕಾರ ನಮ್ಮ ರೈತರಿಗೆ ಇದು ಸಮಂಜಸವಾದಲ್ಲ. ನಮ್ಮ ಭಾಗಕ್ಕೆ ಕಾರಣ ಯಾವುದು ಜೀವನಾಡಿಯಾಗಿ 24/7 ಹರಿಯುವಂಥ ಹಳ್ಳ ಯಾರೂ ಇಲ್ಲ. ಐನಕೆರೆ ತುಂಬಬೇಕು, ಹಳ್ಳ ಹರಿಬೇಕು. ಈ ಭದ್ರಗಾಲಿಗೆ ಬರುವಂಥ ಜೀವನಾಡಿ ಅಂತ ಹಳ್ಳ ಯಾರೂ ಇಲ್ಲ. ದಯಮಾಡಿ ಎಲ್ಲ ಭಾಗದವರೆಗೂ ನೀರು ವ್ಯವಸ್ಥೆ ಆಗಬೇಡ ಅನ್ನೋ ಫಸ್ಟ್ ನೀರಿನ ಸೋರ್ಸ್ ತರಲಿ. ನಮ್ಮ 5 ಜನ ಶಾಸಕರಿದ್ದಾರೆ ಇಲ್ಲಿ. ನಮ್ಮ ಕಡೂರು ತಾಲೂಕಲ್ಲಿ, ನಮ್ಮ ಕಡೂರು ತಾಲೂಕಿಗೆ ಅನ್ನದಾಟರಿದ್ದಾರೆ, ನಮ್ಮ ಶಾಸಕರಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. 2 ಜನ ಮನಸ್ಸು ಮಾಡಿ ರೈತರ ಕಷ್ಟ ನೀರಿಸ್ಬೋದು. ಬಟ್ ಈ ಪ್ರಾಜೆಕ್ಟ್ ಮಾಡೋದು ನೀವು ನಿಮ್ಮ ಪ್ರಕಾರ ಸರಿ ಇದೆ, ನಮ್ಮ ಪ್ರಕಾರ ಇದು ತಪ್ಪಿದೆ. ಇದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಿಗೂ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆ ಆಗುತ್ತೆ. ಸುಮ್ಮನೆ 2 ಭಾಗಗಳು ಜಗಳ ಆಗ್ತೀವಿ ಅಂತ ನನ್ನ ಭಾವನೆ. ನೀರಾವರಿ ಸರಿ, ನೀರಾವರಿ ತಂದ್ಮೇಲೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ರೈತರು ಚೆನ್ನಾಗಿರೋದು, ನಮ್ಮ ರೈತರು ಇಷ್ಟ ಆಗಿರೋದು, ಯಾರು ಬೇರೆ ಯಾರು ಇಲ್ಲ. ಇವ್ರು ಹೇಳಿದ್ರೆ ಅವ್ರಿಗೆ ಮಾತ್ರ ಬರಲಿಲ್ಲ, ನಮ್ಮೂರಿಗೂ ಬರಲಿಲ್ಲ. ನಾವು ಟ್ಯಾಂಕರ್ ನೀರು ಕೊಡ್ತೀವಿ. ಅವ್ರ ಕಟ್ಟೆಗೂ ಮಳೆ ಬಂದಾಗ ತುಂಬುತ್ತೆ, ನಮಗೂ ಮಳೆ ಬಂದಾಗ ರೀತಿ ಇಷ್ಟೇ ವ್ಯತ್ಯಾಸ. ದಯಮಾಡಿ ಇದು ಸಮಂಜಸವಾಗಲ್ಲ ರೈತರಿಗೆ. ಇದು ಗುದ್ದಾಟಕ್ಕೆ ಕಾರಣ ಆಗುತ್ತೆ. ಇದು ಇಷ್ಟಕ್ಕೆ ನಮ್ಮ ಅಭಿಪ್ರಾಯವಾಗಿ ಇದು ಕೊಡ್ತೀನಿ ಕೊಡಲ್ಲ ಅನ್ನೋದ್ರಲ್ಲಿ ಬೇಡ. ಬೇರೆ ನೀರನ್ನ ತಂದು ಅವ್ರಿಗೆ ಕೊಡುವಂಥ ಕೆಲಸ ಮಾಡಿ ಕೈ ಮುಗಿ ಬೇರೆ. ಇವತ್ತು ನೀರಿನ ಬಗ್ಗೆ ಮತ್ತು ನಮ್ಮ ಕೆರೆ ಬಗ್ಗೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಜವಾಬ್ದಾರಿ ಬಂದಿದೆ ಅನ್ನೋದು ಒಂದು ಖುಷಿ ವಿಚಾರ. ಯಾಕೆಂದ್ರೆ ಐನಕೆರೆ ಅನ್ನೋದು ಎಲ್ಲೋ ಒಂದು ಕಡೆ ಸೀಮಿತವಾಗಿ ನಮಗೆ ಅಚ್ಚುಕಟ್ಟಾಗಿ ಅನ್ಕೊಂಡಿದ್ವಿ. ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡ್ತಿರೋದು ಅಚ್ಚುಕಟ್ಟಾರು ಯಾರು ಇಲ್ಲ. ಇಲ್ಲಿ 5,000 ಎಕರೆ ಆಯೋಡಿ ಅಚ್ಚುಕಟ್ಟಾರು ಆಗಿದ್ದಾರೆ. ಅಚ್ಚುಕಟ್ಟಾರಿಗೆ ಯಾರಿಗೂ ಸಂಬಂಧ ಇದ್ದಂಗೆ ಅವ್ರ ಪಾಡಿಗೆ ಅವರಿದ್ದಾರೆ.
ಅಚ್ಚುಕಟ್ಟಾದ ಗಲಾಟೆಗಳು ನೀವೆಲ್ಲರೂ ನೋಡಿರ್ಬೋದು, ಟಿವಿ ನೋಡಿರ್ಬೋದು. 5-6 ಸಾವಿರ ಜನ ನಿಂತು ಗಲಾಟೆಯಾಗಿ ಹೊಡೆದಾಡಿ ಸ್ಟೇಷನ್ ಮೆಟ್ಟೆಲ್ಲ ಹತ್ತಿದ್ದಾಯ್ತು. ಇಲ್ಲಿರುವಂತ ಎಲ್ಲ ನನ್ನ ಮಿತ್ರರಿಗೂ ಗೊತ್ತು. ನಾಗೇನಹಳ್ಳಿ ಮತ್ತು ಅಗ್ರಹಾರ ಮೂರು ಊರುಗಳಿದಾವಲ್ಲಿ. 2 ಪಂಚಾಯಿತಿ, ಹುಲಿಕೆರೆ ಪಂಚಾಯಿತಿ, ನಾಗೇನಹಳ್ಳಿ ಪಂಚಾಯಿತಿ. ಈ ಕಡೆ ಬಂದ್ರೆ ಬಾಣೂರು ಪಂಚಾಯಿತಿ, ಬಿಸರಳ್ಳಿ ಪಂಚಾಯಿತಿ, ಕಡೂರು ತನಕ ಹೋಗುತ್ತೆ. ಇಲ್ಲಿ ಸೇರುವಂತ ಎಲ್ಲಾ ರೈತರು ನೀರಿನ ಬೇಡಿಕೆ ಅಷ್ಟೇ ಇರೋದು. ಒಂದು ಹಿಂದೆ ಈ ಕೆರೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಇದು ಮೊದಲಕೆರೆ, ಐನಕೆರೆ ನಮ್ಮ ಕಡೂರು ತಾಲೂಕಿನಲ್ಲಿರುವಂತ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇವೆರಡು ಕೆರೆ ಇಲ್ಲದೆ ಇದ್ದಿದ್ರೆ ಕಡೂರು ತಾಲೂಕಿನ ಪರಿಸ್ಥಿತಿಯನ್ನ ನಾವು ಯೋಚನೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಈ ಕಡೂರು ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಬರಪೀಡಿತ ಪ್ರದೇಶ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ವಿ. ನಿರಂತರವಾಗಿ ನಾವೆಲ್ಲರೂ ಅನುಭವಿಸ್ತಾ ಇರುವಂತ ಎಲ್ಲ ರೈತರು ಸಹ ದೇವ್ರ ಕಂಡ್ಬಿಟ್ರೆ ನಮ್ಮ 2 ಕೆರೆ ತುಂಬುತ್ತವೆ. ಇಲ್ಲ ಅಂದ್ರೆ ನಾವು ಅಚ್ಚುಕಟ್ಟಾದ್ರು ತೋಟ ಮಾಡಿಸ್ಕೊಂಡಿರೋ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಹಿಂದೆ ಇದು ಸಿ ಟಿ ರವಿ ಅವರು ಇದ್ದಾಗ DP ಆದಂತದ್ದು ನಾವು ಕೇಳಿದ್ವಿ. ಏನು ಬ್ರಡ್ಡಿಕೆರೆಗೆ ನೀರು ಕೊಡುವಂತದ್ದನ್ನ ಯಾವುದು ವಿರೋಧನೂ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಇಲ್ಲಿ ಸೇರುವಂತ ಎಲ್ಲಾ ರೈತರಿಗೂ ನೀರು ಬೇಕು. ಏನು 5 ಕೆರೆ ತುಂಬಿ ಹೆಚ್ಚುವರಿ ನೀರು ಹೋಗುತ್ತೆ, ಅದನ್ನ 45 ದಿವಸ ನೀರನ್ನ ಎತ್ತ ಅಂತದ್ದು ಅಂತ ಹೇಳ್ತಾ ಇದ್ದಾರೆ. ಸಂತೋಷ ವಿಚಾರ. ಒಂದು ದುಃಖದ ವಿಚಾರ ಏನು ಅಂದ್ರೆ ನಮ್ಮ 5 ಕೆರೆಗೆ ನೀವು ಎಲ್ಲಿಂದ ನೀರು ಬರುತ್ತೆ, ಎಲ್ಲಿಂದ DPR ನಿಂದ ಆಗಿದೆ ನೀವು ಇದರಿಂದ ನೀರು ಕೊಡ್ತೀವಿ ಅಂತ, ಇಷ್ಟು ಕೆರೆ ತುಂಬಿಸ್ತೀವಿ ಅಂತ ಎಲ್ಲ ಹೇಳಾಗಿದೆ. ನಮಗೆ ಸಂಗ್ಲಿ ಕೆರೆಯಿಂದ 5 ಕೆರೆಗೆ ನೀರು ಕೊಡ್ತೀವಿ ಅಂತ ನಿಮ್ಮ DPR ಅಲ್ಲಿ ಇದೆ. ತಂಗ್ಲಿ ಕೆರೆ ಎಲ್ಲ ಆಯ್ತು, 5 ಕೆರೆ ಎಲ್ಲ ಆಯ್ತು. ತಲೆ ಮೇಲೆ ನೀರು ಒಯ್ದ್ರೆ ಕೆಳಕ್ ಬರುತ್ತೆ, ಕೆಳಗಿಂದ ಮೇಲೆ ನೀರು ನಷ್ಟಕ್ಕೆ ಆಗೋದಿಲ್ಲ. ಸಿಂಪಲ್ ಆಗಿ ಮೊದಲ ಕೆರೆ 5 ಕೆರೆ 4 ಕಿಲೋಮೀಟರ್ ಪಕ್ಕ ಇರೋದು, ಒಂದೇ ಗುಡ್ಡ ಅಂತರ ಇರೋದು. ಒಂದು ಲಿಫ್ಟ್ ಇರಿಗೇಷನ್ ಅಲ್ಲಿ 2 ಕೆರೆ ತುಂಬುವಂತ ಪ್ರಯತ್ನ ಆಗುತ್ತೆ. ಆನಗಣ್ಣರಿಗೂ ಕೇಳ್ತಾ ಇರೋದು, ತಮಿಳ್ನಾಡಿಗೂ ಕೇಳ್ತಾ ಇರೋದು. ಈಗ ಮೊದಲ ಕೆರೆ ನಿಂತಿರೋದು ನೀವು ಎಷ್ಟು ಜವಾಬ್ದಾರಿ ಇದೆಯೋ, 5 ಕೆರೆ ತರುವಂತ ಜವಾಬ್ದಾರಿನೂ ನಿಮಗೆ ಇರಬೇಕು. ಯಾಕಂದ್ರೆ ಇಷ್ಟು ಜನ 2 ಕ್ಷೇತ್ರದ ಮತದಾರ ಬಂದಿರೋದು, 2 ಕ್ಷೇತ್ರದ ರೈತರೇ ಬಂದಿರೋದು. 5 ಕೆರೆ ನೀರು ತರೋದು ಕನಸಿನ ಮಾತು ಅಂತ ನಮಗೆ ಅನ್ನಿಸ್ತಾರೆ. ಯಾಕೆ ಅಂದ್ರೆ ನೀವೆಲ್ಲಾ ಕೆರೆಗಳನ್ನ ತುಂಬಿಸಿ ನಮ್ಮ ಕೆರೆಗೆ ಬರೋ ಹೊತ್ತಿಗೆ ನೀರು ಬರುತ್ತೆ ಅನ್ನೋದು ನಮ್ಗೆ ವಿಶ್ವಾಸ ಇಲ್ಲ. ಸಂಗ್ಲಿ ಕೆರೆಯಿಂದ ನಮಗೆ ನೀರು ಕೊಡ್ತೀವಿ ಅನ್ನೋದ್ರೆ ಎಷ್ಟು ಕಟ್ಟೆಗಳನ್ನ, ಎಷ್ಟು ಕೆರೆಗಳನ್ನ ತುಂಬಿಸ್ಕೊಂಡ್ ಬರ್ತೀರಾ ಅನ್ನೋದನ್ನು ಯೋಚನೆ ಮಾಡಿ. ಮೊದಲ ಕೆರೆ 5 ಕೆರೆ 2 ತುಂಬಿದ್ರೆ ಏನ್ ಬೇಗ ರಿವರ್ ಇದೆಯೋ ಇದು ನ್ಯಾಚುರಲ್ ಆಗಿ ಹರಿಯುತ್ತೆ. 5 ಕೆರೆ ಪ್ರತಿ ವರ್ಷ ತುಂಬಿ ನೀರು ಹರಿದ್ರೆ, ಎಕ್ಸಸ್ ಆಗಿ ಹೋದ್ರೆ ಈ ಸಮಸ್ಯೆಗಳೇ ಬರೋದಿಲ್ಲ. ಈಗ ಅನೇಕ ಕಡೆ ಹೇಳ್ತಾ ಇದ್ರು, ಉದ್ರಂಪುರ ಇರ್ಬೋದು, ನಮ್ಮ ಚಿಕ್ಕನಹಳ್ಳಿ, ನಮ್ಮ ತಾಲೂಕ್ ಪಂಚಾಯತಿ ಲೋಕೇಶ್ ಅವರು ಇರ್ಬೋದು, ಎಲ್ಲರೂ ಮಾತಾಡ್ತಾರೆ. ಈ ಮೋಟ್ರುಗಳು ಕನಿಷ್ಠ ವರ್ಷ 1,000 ಮೋಟ್ರು ಆ ಚಾನಲ್ ಇಟ್ಟಿದ್ದಾರೆ. 1,000 ಇಂಟು 5 ಎಷ್ಟೆಷ್ಟು ಆಯ್ತು? ಒಂದೊಂದು ಚೆಕ್ ಡ್ಯಾಮ್ಗೆ 200 HP ಮೋಟರ್ಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲ ದೊಡ್ಡ ರೈತರೆ, ಸಣ್ಣ ರೈತರು ಯಾರು ಇಲ್ಲ. ಇದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಯಾಕೆಂದ್ರೆ ಅವರು ರೈತರಾಗಿರೋದ್ರಿಂದ ನಾವು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಅವರು ಎಲ್ಲೋ ಕುಡಿಯೋದಕ್ಕೋ ಇನ್ನೊಂದು ಫ್ಯಾಕ್ಟ್ರಿಗೆ ಎತ್ತದಾಯ್ತು ನಾವು ಯೋಚನೆ ಮಾಡ್ಬೇಕಾಗಿತ್ತು. ಅವರು ರೈತರಾಗಿರೋದ್ರಿಂದ ಆ ನೀರನ್ನ ಎತ್ತೋದಕ್ಕೆ ಯಾರು ಅಬ್ಜೆಕ್ಷನ್ ಮಾಡ್ತಿದ್ರು. ಎಲ್ಲಿವರೆಗೆ ಚಿಕ್ಕನಹಳ್ಳಿ ತನಕ ಇಟ್ಟಂತ ಮೋಟ್ರೆ ಒಂದು 500 ಮೋಟರ್ ಇರ್ಬೋದು. ಈ 500 ಮೋಟರ್ ಎತ್ಬಿಟ್ರೆ ನೀವು ಸೀದಾ ಮಾರ್ಕೆಟ್ ಹೋಗುತ್ತೆ, ಹೋಗುತ್ತಾ ಇಲ್ಲ? ಇಲ್ಲಿರುವಂತ ಎಲ್ಲ ರೈತರು ಕೇಳ್ತಾ ಇರೋದು ಹೋಗುತ್ತಲ್ವಾ? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಚರ್ಚೆ ಮಾಡ್ಬೇಕಲ್ವಾ? ಈಗ ಕುಡಿಯೋ ನೀರಿನ ಚರ್ಚೆ ಆಗ್ಬೇಕು. ಕುಡಿಯೋ ನೀರು ಎಲ್ಲರಿಗೂ ಬೇಕು, ರೈತರಿಗೂ ನೀರು ಬೇಕು. ಫಸ್ಟ್ ನಾವು ರಿಕ್ವೆಸ್ಟ್ ಮಾಡ್ಕೊಂತ ಇರೋದು, ಇದನ್ನ ನೀರು ಕೊಡಬೇಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ, ಕೊಡಬೇಕು ಅವ್ರಿಗೆ. ಯಾಕೆಂದ್ರೆ ಅವ್ರು ಅನುಭವಿಸ್ತಿರೋಂತ ಪರಿಸ್ಥಿತಿಗಳನ್ನ ನೋಡಿದ್ರೆ, ನಾವೆಲ್ಲರೂ ಸಹ ನೀವು ಒಂದ್ಸತಿ ನೋಡಿದ್ರೆ ಕೊಟ್ಬಿಡಿ ಅಂತ ಹೇಳ್ತೀರ. 1,000 ಅಡಿ ಹೊಡೆದ್ರು ಆಮೇಲೆ ನೀರು ಬರ್ತಿಲ್ಲ ಆ ಏರಿಯಾದಲ್ಲಿ. ನಾನು ಜಿಲ್ಲಾ ಪಂಚಾಯಿತಿ ಆಗಿ ನಮ್ಮ ತಾಯಿಯವರು ನಾನು ಪ್ರತಿನಿಧಿಸಿದಾಗ ನಾನು ಅದನ್ನ ಭಾಗದಲ್ಲಿ ಈ 6 ಊರುಗಳು ನನಗೆ ನನ್ನ ವ್ಯಾಪ್ತಿಗೆ ಬರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ನಾವು ಅನುಭವಿಸಿದ ಶ್ರೀಮತಿ ಮೀನಾ ನಾಗರಾಜ್ ಅವರೇ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನನ್ನ ಶಾಸಕ ಸಹೋದರರಾಗಿರ್ತಕ್ಕಂಥ ಕಡೂರಿನ KS ಆನಂದ್ ಅವರೇ,
ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ವಿಕ್ರಮ್ ಆಮಟೆ ಅವರೇ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ, ಮತ್ತೆ ಎಲ್ಲ ಇಲಾಖೆ ಅಧಿಕಾರಿಗಳೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಎರಡೂ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ನೆಚ್ಚಿನ ಚುನಾಯಿತ ಪ್ರತಿನಿಧಿಗಳೇ, ಮತ್ತೆ ಎಲ್ಲ ರೈತ ಸಂಘದ ಮತ್ತೆ ಪದಾಧಿಕಾರಿಗಳೇ, ಎಲ್ಲ ಆತ್ಮೀಯ ಅನ್ನದಾತ ಬಂಧುಗಳೇ, ಬಹುಶಃ ಇದು ಏನು ಗರಟಿಕೆರೆ ಯೋಜನೆ ಬಗ್ಗೆ 2022ರಲ್ಲಿ ಇದನ್ನ ಕಾಮಗಾರಿ ಮಂಜೂರಾತಿ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಗುದ್ದಲಿ ಪೂಜೆ ಮಾಡಿ 1 ಕಿಲೋಮೀಟರ್ನ ಪೈಪ್ ಲೈನ್ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿಯ ಈ ಭಾಗದ ಕೆರೆ ನೀರಾವರಿ ಮತ್ತೆ ಎಲ್ಲ ಎರಡೂ ಕ್ಷೇತ್ರದ ರೈತ ಪ್ರಮುಖರನ್ನ ಕರೆದು ಅವರಿಗೆ ಈ ಯೋಜನೆಯ ಏನು ಉಪಯೋಗ ಇದೆ ರೈತರಿಗೆ ಅನ್ನೋದ್ರ ಬಗ್ಗೆ ತಾಂತ್ರಿಕತೆ ಬಗ್ಗೆ ವಿವರಣೆಯನ್ನು ಅವತ್ತೇನಾದ್ರು ಅವರು ಕೊಟ್ಟಿದ್ರೆ ಖಂಡಿತ ಇವತ್ತು ಈ ಸಭೆ ಮತ್ತೆ ಈ ಘರ್ಷಣೆ ಆಗಲಿ ಯಾರಿಗೊಬ್ಬರಿಗೊಬ್ಬರಿಗೆ ಮನಸ್ತಾಪ ಬರ್ತಾ ಇರಲಿಲ್ಲ ಅನ್ನೋದು ಅವತ್ತಿದ್ದಲ್ಲಿ ಮಾಡಿದಂತ ಅಧಿಕಾರಿಗಳ ಅವತ್ತಿದ್ದಂತ ಸಂದರ್ಭದ ವೈಫಲ್ಯ ಇವತ್ತು ಎರಡೂ ಕ್ಷೇತ್ರದ ರೈತರು ಇಲ್ಲಿರ್ತಕ್ಕಂಥವ್ರು, ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೇನೆ, ರೈತರು ಅಂದ್ರೆ ಅವ್ರಿಗೆ ಜಾತಿ ಇಲ್ಲ, ರೈತರು ಅಂದ್ರೆ ಅವರಿಗೆ ಪಕ್ಷ ಇಲ್ಲ. ರೈತರು ಅಂದ್ರೆ ಒಂದೇ ಜಾತಿ, ರೈತರು ಅಂದ್ರೆ ಒಂದೇ ಪಕ್ಷ, ರೈತರು ಅಂದ್ರೆ ಅನ್ನದಾತ ಬಂಧು. ಈ ಪ್ರಪಂಚದಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥ 70% ಕೃಷಿಯನ್ನೇ ನಂಬಿರ್ತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀವಿ. ಅಂತ ಒಂದು ರೈತ ಅನ್ನದಾತ ಬಂಧುಗಳ ಸಮಸ್ಯೆ ಬಂದಾಗ ಕೂರ್ಸ್ ಮಾತನಾಡಬೇಕಾಗಿತ್ತು. ನನಗೆ ಈ ಯೋಜನೆ ಪ್ರಾರಂಭ ಆಗಿ 1 ಕಿಲೋಮೀಟರ್ ಆಗಿ ನಿಂತೋಗಿತ್ತು. ಮಂತ್ರೆ ಕಾನೂನು ರೀತಿ ಮತ್ತೆ ಟೆಂಡರ್ ಏನೇನೋ ಪ್ರೋಸೆಸ್ ಎಲ್ಲ ಆಗಿ ಈ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಾನು ಊರಲ್ಲಿ ಇರಲಿಲ್ಲ ಒಂದು 4-5 ದಿವಸ. ಆ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಆಯಿತು. ಆಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಂದಲೇ ದೂರವಾಣಿ ಕರೆ ಮಾಡಿ ಏನು ಹೇಳಿದೆ ಅಂದ್ರೆ, ದಯಮಾಡಿ ಈ ಯೋಜನೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಎರಡೂ ಭಾಗದ ರೈತರನ್ನ, 2 ಜನ ಶಾಸಕರನ್ನ, ಚುನಾಯಿತ ಪ್ರತಿನಿಧಿಗಳನ್ನ, ರೈತರನ್ನ ಕರೆದು ಸಭೆ ಮಾಡೋವರೆಗೂ ಕೆಲಸ ನಿಲ್ಲಿಸಿರಿ, ಅದನ್ನ ಸಾಧಕ ಬಾಧಕಗಳನ್ನ ಬೇಕಾದ್ರೆ ಚರ್ಚೆ ಮಾಡಿ ಆಮೇಲೆ ಮುಂದುವರ್ಸೋಣಂತೆ ಅಥವಾ ಮುಂದುವರ್ಸಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಆ ಸಭೆ ತೀರ್ಮಾನ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದಿರ್ತಕ್ಕಂಥ ಮಾಹಿತಿ ಕೆಲವು ವ್ಯತ್ಯಾಸವಿದೆ. ಆದ್ರೆ ಇಲ್ಲಿ ರೈತರಿರ್ತಕ್ಕಂಥ ಸಾಕಷ್ಟು ಬಂದವರು ಅನೇಕ ವಿಚಾರಗಳು ಬಹಳಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಕೂಡ ಸೀನಿಯರ್ ಲೀಡರ್ಸ್ಗಳೇ ಅವರು ಕೂಡ ಜನಪ್ರತಿನಿಧಿಗಳಾಗಿ ಅಲ್ಲಿ ಸೇವೆ ಮಾಡಿರ್ತಕ್ಕಂಥ ಸಾಕಷ್ಟು ವಿಚಾರವಂತೆ ಎಲ್ಲರೂ ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇಲ್ಲಿ ವಿಶೇಷ ಅಂತ ಏನಂದ್ರೆ ನಾವೆಲ್ಲರೂ ಕೂಡ ಏನ್ ಚರ್ಚೆ ಮಾಡ್ತೀವಿ ಕ್ಷೇತ್ರ ಬೇರೆ ಕೂಡ ಎಲ್ಲ ಬಹುತೇಕ ಕಳುತ್ತಾ ಇರ್ತಾರೆ. ಎಲ್ಲೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇರ್ತಾರೆ. ಕಡು ತಾಲೂಕಲ್ಲಿ ಕೇವಲ ಸ್ವಲ್ಪ ಕೆರೆ ಒಂದು ಕೆರೆ ಭಾಗ ಬಿಟ್ಟರೆ ಕೆಳಗಿನ ಭಾಗ ಎಲ್ಲರೂ ಕೂಡ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಇರ್ತಾರೆ. ಇದು 2023ರಲ್ಲಿ ಈ ಯೋಜನೆ ಮಂಜೂರಾತಿ ಆಯಿತು. ಅದಾದ್ಮೇಲೆ ಕಾರಣಾಂತರದಿಂದ ಕೆಲಸ ಸ್ಟಾರ್ಟ್ ಆಗೋದು ಲೇಟ್ ಆಗಿ ಈಗ ಕೆಲಸ ಸ್ಟಾರ್ಟ್ ಆಗಿದೆ. ರೈತರು ಇರ್ತಕ್ಕಂಥ ತೊಂದರೆ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇದೇ ರೀತಿಯ ಪ್ರಯತ್ನ ಏನು ಕೆರೆ ಕೋಡಿ ಬೀಳುತ್ತೆ. ತಾವು ಹೇಳಿದ ಹಾಗೆ ಬರಗಾಲದ ಸಂದರ್ಭ ಕೂಡ ಕೋಡಿ ಬಿದ್ದಿದೆ. ಆದ್ರೆ ಕೋಡಿ ಬಿದ್ದ ಮೇಲೆ ಎಷ್ಟು ದಿನ ಅರಿಯುತ್ತದೆ ಮುಖ್ಯ. ಬಹಳಷ್ಟು ಸಂದರ್ಭದಲ್ಲಿ ಬಹಳಷ್ಟು ಹೊರಗಿದೆ. ಒಂದು ಸಂದರ್ಭದಲ್ಲಿ 8 ದಿನಕ್ಕೆ ನಿಂತಿರ್ತಕ್ಕಂಥ ಉದಾಹರಣೆ ಇದೆ. ನೀರಿನ ಪ್ರಮಾಣ ಎಷ್ಟು, ಅದು ಕಡಲು ದಾಟ್ ಹೋಯ್ತಾ ಅಥವಾ ಮಾಲಿನ್ಯ ಮುಕ್ತ ಅಂತಕ್ಕಂಥದ್ದು ಕೂಡ ಬಹಳ ಪ್ರಶ್ನೆ ಆಗ್ತದೆ. ಮುಖ್ಯವಾಗಿ ಇದೇ ರೀತಿಯ ಪ್ರಯತ್ನ ಏನು ಅರಿತಕ್ಕಂಥ ನೀರಿಗೆ ಎಲ್ಲರೂ ಹೇಳಿದಾಗೆ ಸುಮಾರು 2,000 ಜನ ರೈತರು ಸಬರ್ಸಿಬಲ್ ಪಂಪ್ ಇಟ್ಟು ಹೊಡಿತಾ ಇದ್ದಾರೆ. ಈ ಕೆಲವರು ದೊಡ್ಡ ಮೋಟರ್ಗಳನ್ನ ಇಟ್ಟು ಹೊಡಿತಾ ಇದ್ದಾರೆ. ಇದು ಅನಿವಾರ್ಯವಾಗಿ ಇಂಧನ ಕೂಡ ಎಲ್ಲ ಕಡೆ ರೈತರು ಮಾಡ್ತಾರೆ. ಸಾಕಷ್ಟು ನೀರು ಅಲ್ಲೇ ಬರ್ತಕ್ಕಂಥ ನೀರು ಅಲ್ಲೇ ಪೋಲಾಗುತ್ತೆ. ಇದೇ